ಇದಕ್ಕೆ ಸ್ಟಾಪ್ ಮಾಡ್ಬೇಕು. ಹಿಡಿ ಈಗ ಇದೇ ಫಸ್ಟ್ ಹಿಡಿದಂತ ನೋಡಿ. ನಮ್ಮ ಮನೇಲಿ ಇವತ್ತು ಮೆಕ್ಕೆಜೋಳ ತಂದಿದ್ದೀವಿ. ಅದಕ್ಕೆ ನಾವು ಈ ಥರ ಎಷ್ಟು ಚೆನ್ನಾಗಿ ಸುಡ್ಕೋತಿದೆ ಇದ್ರದ್ದು ಸುಡುತ್ತೀವಿ. ಆಮೇಲೆ ಅದಕ್ಕೆ ನೋಡಿ ಈ ಥರ ಕಿತ್ಕೊಬೇಕು, ಈ ಥರ ಸುಟ್ಕೊತೀವಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ನಿಂಬೆಕಾಯಿ ರಸ, ಆಮೇಲೆ ಖಾರ, ಉಪ್ಪು ಎಲ್ಲ ಈ ಥರ ಉಜ್ಜಿ ತಿಂದರೆ ಸಖತ್ತಾಗಿರುತ್ತೆ. ತುಂಬ ಟೇಸ್ಟಿ. ನಮ್ಮ ಕಡೆ ಎಲ್ಲ ತುಂಬ ಇದು ತಿನ್ನೋದು ಎಲ್ಲರೂ. ನೀವು ತಂದರೆ ಮನೇಲಿ ಈ ಥರ ಮಾಡಿಕೊಂಡು ತಿನ್ಬೋದು. ಸ್ಟಾಪ್ ಅದು ಮಾಡಕ್ಕೆ ಚಾಲು ಮಾಡಬೇಡ. ಗೊತ್ತಿದೆ ಎಲ್ಲ ಕಡೆ ಕರೆಕ್ಟಾಗಿ ಸುಟ್ಕೊಂಬಿಡಿ. ನೋಡಿ, ಸುಮ್ಮನೆ ಹೊರಗೆ ಹೋಗಿ ದುಡ್ಡು ಖರ್ಚು ಮಾಡೋಕ್ಕಿಂತ ಅವ್ರು ಇದನ್ನು ಈ ಥರ ಸುಟ್ಕೊಂಡ್ಬಿಟ್ಟು 30-50 ರೂಪಾಯಿ ತೊಗೊತಾರೆ. ನಾವೇ ಮನೇಲಿ ಈ ಥರ ತೊಗೊಂಡ್ಬಿಟ್ಟು ಈ ಥರ ಆರಾಮಾಗಿ ಸುಟ್ಕೊಂಡು ಮನೇಲಿ ಎಷ್ಟು ಬೇಕಷ್ಟು ಉಪ್ಪು ಖಾರ, ಒಂದೊಂದು ಸತಿ ಅವ್ರು ಹಚ್ಕೊಡೋದು ಜಾಸ್ತಿ ಆಗಿಬಿಡುತ್ತೆ. ಅದು ನಮ್ಗೆ ಇಷ್ಟ ಆಗೋಲ್ಲ, ವೇಸ್ಟ್ ಮಾಡಿಬಿಡ್ತೀವಿ. ಆ ಥರ ವೇಸ್ಟ್ ಮಾಡಬಾರ್ದು. ಈ ಥರ ತೊಗೊಳ್ಳಿ. ನೋಡಿ, ಎಲ್ಲ ಕಡೆ ಸುಟ್ಕೊಂಬಿಡಿ ಚೆನ್ನಾಗಿ. ಕೈ ಸುಟ್ಟೋಗುತ್ತೆ, ನೀವು ಆರಾಮಾಗಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಸುಟ್ಕೊಂಡಿದ್ದೀವಿ. ಇದನ್ನು ಸೇಮ್ ಅಲ್ಲಿ ಮಾರ್ಕೊಂಡು ಕೂತಿರ್ತಾರಲ್ಲ ಅವ್ರ ಥರನೇ ಸುಟ್ಕೊಂಡಿದ್ದೀವಿ. ಈ ಥರ ನೋಡಿ, ಒಂದು ಸ್ವಲ್ಪ ಉಪ್ಪು ಆಮೇಲೆ ನಿಂಬೆ ಈ ಥರ ನೀವು ಉಜ್ಕೊಂಡ್ರೆ, ನಿಮ್ಗೆ ಖಾರ ಬೇಕಾದರೂ ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಳಿ. ಈ ಥರ ನೋಡಿ ಉಪ್ಪು ಚೆನ್ನಾಗಿ ಉಜ್ಕೊಂಬಿಡಿ, ತುಂಬ ಟೇಸ್ಟ್ ಆಗುತ್ತೆ. ನೋಡ್ರಿ, ಕೇಳ್ತಾ ಇದ್ರೇ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ತುಂಬ ರುಚಿಯಾಗಿರುತ್ತೆ, ನೀವು ಟ್ರೈ ಮಾಡಿ. ಚೆನ್ನಾಗಿ ಉಜ್ಕೊಳ್ಳಿ ಆಯಿತಾ. ಈಗ ಇದು ರೆಡಿ ಇದೆ ತಿನ್ನೋಕ್ಕೆ. ಆರಾಮಾಗಿ ತಿನ್ಕೊಂಡು ಮಜಾ ಮಾಡಿ. ನಮ್ಮ ಚಾನಲ್ಗೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ನಮ್ಮ ವಿಡಿಯೋ ವಾಚ್ ಮಾಡಿದ್ದಕ್ಕೆ.